ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ಯಾರ್ಯಾರು ಮ್ಯಾಚ್ ನಿನ್ನೆ ನೋಡಿದ್ರಿ? RCB ಮ್ಯಾಚು ಹೆಂಗ್ ಹೊಡೆದ್ರಪ್ಪ GT ಅವ್ರಿಗೆ ಅಂದರೆ ನಿನ್ನೆ ಬೆಂಕಿ ಬೆಂಕಿ ಮಾತ್ರ ಹೊಡೆದ್ರು ನಾಯಿಗೆ ಹೊಡೆದ್ರು ಗುರು. ಯಪ್ಪ ದೇವ್ರೆ, ನೋಡೋಕ್ಕಾಗಲ್ಲ ಆ ಮ್ಯಾಚ್ನ. ಯಾರ್ಯಾರು ನೋಡಿಲ್ಲ ಹೈಲೈಟ್ಸ್ಗೆ ಹೋಗಿ ನೋಡ್ಕೊಂಬಿಡಿ. ಇವಾಗಲೇ ಮಿಸ್ ಮಾಡ್ಕೋಬೇಡಿ. ಇಂಥ ಮ್ಯಾಚ್ ಮಾತ್ರ ಮಿಸ್ ಮಾಡ್ಕೋಕೆ ಹೋಗ್ಬಾರ್ದು. ಹೆಂಗೆ ಹೊಡೆದ್ರು ಅಂದರೆ ಬಾಯಿಂದ ಹೇಳೋಕ್ಕಾಗ್ತಾಯಿಲ್ಲ. ನಿನ್ನೆ ಆಗಿರೋ ಸಂತೋಷಕ್ಕೆ RCB ಫ್ಯಾನ್ಸ್ಗಳಿಗೆ ಯಪ್ಪ ದೇವ್ರೆ, ಮೈಂಡ್ ಬ್ಲೋಯಿಂಗ್ ಮ್ಯಾಚ್ ಅದು ಮಾತ್ರ. ಅದು ಮ್ಯಾಚ್ ಮೈಂಡ್ ಬ್ಲೋಯಿಂಗ್. ಅದು ಈ ಥರ ಮ್ಯಾಚ್ ಎಲ್ಲೂ ನೋಡಿಲ್ಲ ನಾವು. ಯಾರೋ ವಿರಾಟ್ ಕೊಹ್ಲಿ ಆಡಿಲ್ಲ ಆದರೆ ಮ್ಯಾಚ್ ಏನು ಗೆಲ್ಲಲ್ಲ ಅಂತಿದ್ರು. ಬಂದರು ನೋಡಿ ನಮ್ಮ ಪತ್ತಿದ್ದಾರು ಹೆಂಗೆ ಹೊಡೆದ್ರು 6-4 ಬ್ಯಾಕ್ ಟು ಬ್ಯಾಕ್ 6 ಬ್ಯಾಕ್ ಟು ಬ್ಯಾಕ್ 4. ಯಪ್ಪ, ನೋಡೋಕ್ಕಾಗ್ತಾ ಇರಲಿಲ್ಲ ನಮ್ಮ ಕಣ್ಣಿಂದ ಅದನ್ನೆಲ್ಲ. ಅಂಕಲ್ ಮಕ್ಕಳಿಗೆಲ್ಲ ಹೆಂಗೆ ಹುರಿದಿರುತ್ತೋ ಗೊತ್ತಾಗಲ್ಲ. ಮಾತ್ರ ಹುರಿದಿರುತ್ತೆ, ಉರಿಲೇಬೇಕು ಅಂತ ತಾನೇ ಆಡಿರೋದು. ಅದು ಕ್ವಾಲಿಫೈಯರಲ್ಲಿ ಈ ಥರ ಹೊಡೆದಿರೋದು, ಈ ಥರ ಚೀಪಾಗಿ ಸೋತಿರೋದು. ಅದು GT ಟಾಪಲ್ಲಿರೋದು ಟೀಮ್. ಅದು GT ಏನು ಹೇಳಿ ಟಾಪಲ್ಲಿರೋದು. ಈಗ ನೋಡಿದ್ರೆ ಹೆಂಗೆ ಆಡಿದಾರಂದರೆ ಅವ್ರ ಅದೃಷ್ಟಕ್ಕೆ ಇನ್ನೊಂದು ಚಾನ್ಸ್ ಬೇರೆ ಸಿಕ್ಕಿದೆ. ಚಾನ್ಸ್ ಸಿಕ್ಕಿಲ್ಲ ಅಂದರೆ ಸೀದಾ ಮನೆಗೆ ಹೊಟ್ಟೋಗ್ಬಿಡ್ತಿದ್ರು. ಏನು ಮಾಡೋಕ್ಕಾಗಲ್ಲ. ಆದರೂ ನಾವು ಡೈರೆಕ್ಟ್ ಫೈನಲ್ಗೆ ಹೋಗಿದ್ದೀವಿ ನೋಡಿ. ಅಷ್ಟೆಲ್ಲ ಸೋತ್ರು ಮ್ಯಾಚು. ನಾವು ಟೇಬಲ್ ಟಾಪಿಂದ ಕೆಳಗಡೆ ಇಳಿದೇ ಇಲ್ಲ. ಟೇಬಲ್ ಟಾಪಿಂದ ನಂಬರ್ 1 ಇದ್ದೀವಿ. ಅಷ್ಟು ಸೋತ್ರೂ ಕೂಡ. ಯಾಕೆ ಹೇಳಿ? ಯಾಕಂದರೆ ಆ ಥರ ಗತ್ತು ಮೇಂಟೈನ್ ಮಾಡಿದ್ದಾರೆ ನಮ್ಮ RCB ಟೀಮ್ ಅವರು. ಸೋತ್ರು ಗೆದ್ರು ಟೇಬಲ್ ಟಾಪಲ್ಲಿ ಇರೋದು, ನಂಬರ್ 1 ಆಗಿರೋದು ನಾವು RCB ಅವರೇ. RCB ಫ್ಯಾನ್ಸ್ ಅಂದರೆ ಲಾಯಲ್ ಅಂದರೆ RCB. ಗೊತ್ತಾಯ್ತಲ್ಲ RCB ಏನಂತ ಇವಾಗಲಾದರೂ. ನೆನ್ನೆ ಮ್ಯಾಚ್ ಯಾರ್ಯಾರು ನೋಡಿಲ್ಲ ಇವಾಗಲೇ ಹೈಲೈಟ್ಸಲ್ಲಿ ನೋಡ್ಕೊಂಬಿಡಿ, ಮಿಸ್ ಮಾಡ್ಕೋಬೇಡಿ. ತುಂಬ ಚೆನ್ನಾಗಿದೆ ಮಾತ್ರ ನಿನ್ನೆ ಮ್ಯಾಚು. ಪತ್ತಿದಾರು ಹೆಂಗೆ ಹೊಡೆದ್ರು ಅಂದರೆ ಯಪ್ಪ ದೇವ್ರೆ, ಪತ್ತಿದಾರು, ಆಮೇಲೆ ಕುರ್ನಾಲ್ ಪಾಂಡ್ಯ, ಮತ್ತು ಕಿಂಗ್ ಕೊಹ್ಲಿ, ದೇವದತ್ ಪಡಿಕ್ಕಲ್ಲು, ಪರವಾಗಿಲ್ಲ, ಎಲ್ಲರೂ ಸ್ವಲ್ಪ ಚೆನ್ನಾಗಿ ಆಡಿದ್ದಾರೆ. ನೆಕ್ಸ್ಟ್ ಮ್ಯಾಚು ಫೈನಲ್ಲು, ಇನ್ನೂ ಚೆನ್ನಾಗಿ ಆಡಲಿ. ಇನ್ನೂ ಶೆಪರ್ಡ್ ಬೇರೆ ಬಂದಿರಲಿಲ್ಲ. ಶೆಪರ್ಡ್ ಬಂದಿದ್ದರೆ ಇನ್ನೂ ಮ್ಯಾಚ್ ಒಂದು ಲೆವೆಲ್ಗೆ ಬಂದಿರೋದು. ಡೇವಿಡ್ ಮೇಲೆ ಈ ಸತಿ ತುಂಬ ಹೋಪ್ ಇಟ್ಟಿದ್ವಿ. ಡೇವಿಡ್ ಆಡಿಲ್ಲ ಅಂದರೆ ಪರವಾಗಿಲ್ಲ. ನಮ್ಮ ಕ್ಯಾಪ್ಟನ್ ಪತ್ತಿದಾರವರು ಹೆಂಗೆ ಕ್ಯಾಪ್ಟನ್ಸಿನ ಮೂವ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅಂದರೆ, ಅವ್ರು ಅಗ್ರೆಸಿವ್ ನೋಡ್ಬೇಕಂದ್ರೆ ಹ್ಯಾಟ್ಸಪ್ ಹೇಳ್ಬೇಕು ಅವ್ರಿಗೆ. ಲಾಸ್ಟ್ ಮ್ಯಾಚ್ ಆಡಿಲ್ಲ ಅಂತ ಹೇಳ್ಬಿಟ್ಟು ಅಂಕಲ್ ಮಕ್ಕಳಿಗೆಲ್ಲ ತುಂಬ ಉರಿದೋಗಿತ್ತು. ಇನ್ನೇನು RCB ನೆಕ್ಸ್ಟ್ ಮ್ಯಾಚ್ ಸೋಲುತ್ತೆ ಅಂತ ಹೇಳ್ಬಿಟ್ಟು ಈ ಮ್ಯಾಚ್ ಎಕ್ಸಾಂಪಲಾಗಿ ಕೊಟ್ಬಿಡ್ತೀರಿ ನೋಡಿ ಹೆಂಗೆ ಹೊಡೆದ್ರೆ ಅಂದರೆ ಫೈನಲ್ಗೆ. ಈಗ ನೆಕ್ಸ್ಟ್ ಒಂದು ಮ್ಯಾಚು ಆಕಾಶಕ್ಕೆ ಒಂದೇ ಗೇಣ್ ಇರೋದು ನಮ್ಮದು. ಇನ್ನೊಂದು ಮೆಟ್ಲು ಹತ್ಬಿಟ್ರೆ ಸಾಕು, ಕಪ್ಪು ನಮ್ಮದೇ. ಅಂಕಲ್ ಮಕ್ಕಳಿಗೆ ಈ ಸತಿ ಹೇಳೋದೊಂದೇ, ಈ ಸಾರಿ ಕಪ್ಪು ನಮ್ಮದೇ. ಈ ಸಾರಿನೂ ಕಪ್ಪು ನಮ್ಮದೇ. ಯಾರ್ಯಾರು ನೋಡಿಲ್ಲ ನೋಡ್ಕೊಂಬಿಡಿ. ತುಂಬ ಚೆನ್ನಾಗಿದೆ ಮ್ಯಾಚು. GTಯಲ್ಲಿ ಎಷ್ಟು ಚೆನ್ನಾಗಿ ಬ್ಯಾಟ್ಸ್ಮನ್ ಇದ್ದಾರೆ. ಟಾಪ್ ಬ್ಯಾಟ್ಸ್ಮನ್ನು, ಬಾಲರ್ಸು ಎಲ್ಲರಿಗೂ ಸರಿಯಾಗಿ ಹೊಡೆದ್ಬಿಟ್ರಪ್ಪ. ಯಾರನ್ನು ಮಾಡೋಕ್ಕಾಗಲಿಲ್ಲ. ಎಲ್ಲ ಬಾಲ್ಗೂ ಹೊಡೆದ್ಬಿಟ್ಟಿದ್ದಾರೆ ಪತ್ತಿದಾರು ಎತ್ತಿದ್ರೆ ಶಾಟು 6 ಇಲ್ಲ 4 ಹೆಂಗೆ ಹೊಡೆದ್ರು ಅಂದರೆ ನಾಯಿಗೆ ಹೊಡೆದಂಗೆ ಹೊಡೆದ್ರು ಗುರು. ಇಂಥವ್ರನ್ನೆಲ್ಲ ಬ್ಯಾಟಿಂಗು ನೋಡ್ಬೇಕಾದ್ರೆ ಪುಣ್ಯ ಮಾಡಿರ್ಬೇಕು ನಾವು RCB ಫ್ಯಾನ್ಸ್ಗಳನ್ನೆಲ್ಲ. ಈ ಹಿಂದೆ ನಮ್ಮ ಬೆಂಗಳೂರಿಗೆ ಆಪತ್ ಬಾಂಧವ RCB ಆಪತ್ ಬಾಂಧವ ABD ಅವರಿದ್ದರು. ಇದನ್ನೆಲ್ಲ ಒಬ್ಬರೇ ಹ್ಯಾಂಡಲ್ ಮಾಡ್ತಿದ್ರು ಫಸ್ಟು. ಇವಾಗ ಇಷ್ಟು ಚೆನ್ನಾಗಿ ಬಂದಿದ್ದಾರೆ. ಈ ಎಲ್ಲ ಬ್ಯಾಟಿಂಗ್ ಎಲ್ಲ ನೋಡ್ತಿದ್ರೆ ನಮಗೆ ABD ಅವರೇ ನೆನಪಾಗ್ತಾರೆ. ಅಂಥವ್ರನ್ನ, ಅಂಥ ಟಾಪ್ ಬ್ಯಾಟ್ಸ್ಮನ್ನ ನಾವು ಈಗ ನೆನ್ಪು ಮಾಡ್ಕೋಬೇಕು ಪ್ರತಿಯೊಬ್ಬರು RCB ಫ್ಯಾನ್ಸು. ಯಾಕಂದರೆ ಅವಾಗ ಒಬ್ಬರೇ ಹ್ಯಾಂಡ್ಲ್ ಮಾಡ್ತಾಯಿದ್ರು. RCBಲಿ ಕೊಹ್ಲಿ, ಗೇಲು, ಇಲ್ಲಾಂದರೆ ವ್ಯಾಟ್ಸನ್ನು, ಇವ್ರು 3 ಜನ ಬ್ಯಾಟ್ಸ್ಮನ್ ಬಿಟ್ಬಿಟ್ರೆ ಯಾರೂ ಇರ್ತಾ ಇರಲಿಲ್ಲ ಮಿಡ್ಲ್ ಪೋರ್ಷನಲ್ಲಿ. ಕೊನೆವರೆಗೂ ಬ್ಯಾಟಿಂಗ್ ತೊಗೊಂಡು ಹೋಗ್ತಾ ಇರೋರು AB ಡಿವಿಲಿಯರ್ಸು. ಅವ್ರಿಗೊಂದು ಹ್ಯಾಟ್ಸಪ್ ಹೇಳ್ಬೇಕು. ಅವರಿಲ್ಲ ಅಂತಿದ್ರೆ ಈಗ ನಮ್ಮ RCBನ ತುಂಬ ಕಷ್ಟ ಆಗಿರೋದು. ಏನೋ ಅವರು ತುಂಬ ಕಷ್ಟಪಟ್ಟು ಆಗಿನ ಎಲ್ಲ ಮೇಂಟೈನ್ ಮಾಡ್ಕೊಂಡು ಬಂದಿದ್ದಾರೆ. ಇಲ್ಲಿವರೆಗೂ ಬಂದಿದೆ. ಪಾಪ ಅವ್ರು ಇರಬೇಕಾಗಿತ್ತು ಈ ಕಪ್. 18 ವರ್ಷ ಆದಮೇಲೆ ಕಪ್ ಎತ್ತಿರೋದು. ABD ಇದ್ದಿದ್ರೆ ತುಂಬ ಖುಷಿ ಪಡ್ತಿದ್ರು ಅವರು, ಪಿಚ್ಚಲ್ಲಿ ಆಡಿದರೆ. ಬಟ್ ಆಡಿಲ್ಲ. ಇರಲಿ, ಪಿಚ್ಚಲ್ಲಿ ಬ್ಯಾಕಲ್ಲಿ ನಿಂತ್ಕೊಂಡು ಸಪೋರ್ಟ್ ಕೊಡ್ತಾಯಿದ್ದಾರೆ RCBಗೆ ಗೇಲು ಮತ್ತು ABD. ಹಿಂಗೆ ಸಪೋರ್ಟ್ ಕೊಡಲಿ. ನಮ್ಮ RCB ಇನ್ನೊಂದು ಗೇಣಿದೆ ಅಷ್ಟೇ. ಆಕಾಶಕ್ಕೆ ಇನ್ನೊಂದು ಗೇಣು, ಸ್ವರ್ಗಕ್ಕೆ ಇನ್ನೊಂದು ಗೇಣು ಹತ್ಬಿಟ್ರೆ, ಇನ್ನೊಂದು ಮೆಟ್ಲು ಹತ್ಬಿಟ್ರೆ ನಾವು ಇನ್ನೊಂದು ಕಪ್ಪು, ಬ್ಯಾಕ್ ಟು ಬ್ಯಾಕ್ 2 ಕಪ್ಪು
ಜೈ RCB. ಯಾರ್ಯಾರು ನೋಡಿಲ್ಲ ಹೈಲೈಟ್ಸ್ ಅಲ್ಲಿ ಮ್ಯಾಚ್ ನೋಡಿ.